Hey, what is up YouTube? It's Siddharth in a house from Charlie Records, man. ಇವತ್ತು ನಾವು ಒಂದು ರಿಯಾಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀವಿ. ಸಾರಿ, ಹೋದ ವಾರ ಏನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋ ಆಗಿತ್ತು. ಅದಕ್ಕೋಸ್ಕರ ನಾನು ಏನು ಅಪ್ಲೋಡ್ ಮಾಡಲಿಲ್ಲ ಲಾಸ್ಟ್ ವೀಕ್. ಆ್ಯಂಡ್ ಈ ವಾರ ಒಂದು ರಿಯಾಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಸೊ ಏನು ಸಿದ್ಧಾರ್ಥ್, ಏನು ರಿಯಾಕ್ಷನ್ ಮಾಡ್ತಿದ್ಯಾ? ಯಾವ ಟಾಪಿಕ್ ಮೇಲೆ? ವೈ ಡು ರೇಪ್ ಹ್ಯಾಪನ್? ವೈ ಡು ರೇಪ್ಸ್ ಹ್ಯಾಪನ್? ಯಾಕೆ ನಮ್ಮ ದೇಶದಲ್ಲಿ ಇಂಥ ನನ್ನ ಮಕ್ಕಳಿದ್ದಾರೆ? ಯಾಕೆ ನಮ್ಮ ದೇಶ ಹಾಳಾಗ್ತಿದೆ? ಯಾಕೆ ನಮ್ಮ ದೇಶ ರಿಟ್ರೀಟ್ ಆಗ್ತಾ ಇದೆ? ವೈ ಇಸ್ ಇಟ್? ವಾಟ್ ಈಸ್ ದ ಪ್ರಾಬ್ಲಮ್ ಅನ್ನೋದನ್ನ ನಾವು ಯೋಚನೆ ಮಾಡುವಂತಹ ಸಮಯ ಬಂದಿದೆ. ಸೊ ಲೆಟ್ಸ್ ಗೆಟ್ ಇನ್. ಬಿಫೋರ್ ವಿ ಬಿಗಿನ್ ದಿಸ್ ವಿಡಿಯೋ, ಈ ಚಾನಲ್ ಒಂಥರ ದೇವರ ಸ್ಥಾನ ಇದ್ದಂಗೆ. ಬರ್ತಾ ಕುಂಕುಮ ತಗೊಂಡು ಹಾಗೆ ಗಂಟೆನ ಠಣ್ಣಂತ ಹೊಡೆದು ಒಳಗೆ ಬನ್ನಿ. ಯಾಕಂದರೆ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹುನ್ನ ಕಳಶವಯ್ಯ. ಲೆಟ್ಸ್ ಗೋ, ಲೆಟ್ಸ್ ವಾಚ್ ದಿಸ್. तो छोटे कपड़े देख करके मतलब मन मचल जाता है. हाँ जी, बिल्कुल सही बात है. Subscribe to our YouTube channel. Oh my god. Yo. ನಮ್ಮ ಮಚಲ್ ಮ್ಯಾನ್ ನಂಬರ್ 1. छोटे छोटे ಕಪಡೆ ದೇಖರ್ ಹಿ. ಚಿಕ್ಕ ಚಿಕ್ಕ ಬಟ್ಟೆ ನೋಡಿದ ತಕ್ಷಣ ಅವರ ಮನಸ್ಸು ಒಂಥರ ಮರ್ಕಟ ಆಗುತ್ತಂತೆ, ಮಚಲ್ ಜಾತಾ ಹೈ. And press the bell icon to get the latest updates. इस वीडियो के बाद आपको बहुत कुछ पता चलेगा. चलिए लोगों से पूछ लेते हैं कि उन्हें क्या लगता है, अगर समाज में इतने रेप हो रहे हैं तो वो क्यों हो रहे हैं. तन ढक के रखेंगे तो बलात्कार क्यों होगा? नहीं होगा. जब तन इनका खुला रहेगा तो बलात्कार ही होना है. हर किसी का अंग प्रदर्शन होएगा तो भैया अच्छे Oh my god. ಫಸ್ಟ್ ಬಂದವನು ನಮ್ಮ ಮಚಲ್ ಮಂಜ ಅವರು ಮಚಲ್ ಆಗುತ್ತೆ ಅಂದರು. ಈಗ ಸೆಕೆಂಡಲ್ಲಿ ನಮ್ಮ ಚಿಕ್ಕ ಚೆನ್ನ ಅಂತ ಕರೆಯೋಣ ಅವ್ರಿಗೆ. ನಮ್ಮ ಚಿಕ್ಕ ಚೆನ್ನ ಅವ್ರಿಗೂ ಎಕ್ಸೈಟ್ಮೆಂಟ್ ಅಂತ. ಎವ್ರಿ ಒನ್ ವಿಲ್ ಗೆಟ್ ಎಕ್ಸೈಟೆಡ್. ಓ ಮೈ ಗಾಡ್. ಇವನ್ನ ಆಗಲೇ ನೋಡಿದ್ರೆ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾನೆ ಅಂತ ಕಾಣಿಸುತ್ತೆ. ಹುಡುಗಿರನ್ನ ನೋಡಿ ಆಗಲೇ ಫುಲ್ಲು ರೈಸ್ ಆಗಿರುವಂಗೆ ಅವನೇನು. ಹಾಂ, ಹರ್ ಕಿಸಿಗೆ ಪಾಸ್ ಚೋಟೆ ಯಾರ ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕೊಂಡ್ರೆ ನಮಗೇನು ಸುಮ್ಮನೆ ಇರೋಕ್ಕಾಗುತ್ತಾ? ನಮಗೂ ರೈಸ್ ಆಗುತ್ತೆ ಅಲ್ವಾ ಸರ್? ಹಾಂ, ನಾವೇ ನ್ಯಾಷನಲ್ ಟೆಲಿವಿಷನ್ ಇಲ್ಲ ಇದ್ದೀವಿ ಅಂದರೂ ಪರವಾಗಿಲ್ಲ, ಹೇಳ್ತಾ ಇದ್ದೀನಿ. ಯಾಕೆ ಹೇಳಿ, ನಮಗೂ ರೈಸ್ ಆಗುತ್ತೆ. ನ್ಯಾಷನಲ್ ಟೆಲಿವಿಷನ್ನಲ್ಲಿ ನಮ್ಮ ಮನ್ ಮಚಲ್ ಜಾತ ಅನ್ನುವಂಥ ಚಿಕ್ಕ ಚೆನ್ನರವರು ಮುಂದೇನು ಹೇಳ್ತಾರೆ ನೋಡೋಣ. किसी का मूड खराब होगा, अंग प्रदर्शन होएगा तो भैया अच्छे का दिल मचल जाता है. इतनी बड़ी बड़ी कच्ची पहन के घूमती है बताओ. आजकल तो बड़ी बड़ी फैक्ट्रियाँ लगी हुई है जिसके अंदर कपड़े बनते हैं. उनको पर कार्रवाई करनी चाहिए कि अभी आप ऐसे कपड़े ना बना के भेजें मार्केट के अंदर. ಇವ್ನು ಹೇಳ್ತಿರೋದು ಹೆಂಗೆ ಅಂದರೆ, ಒಂದು ವರ್ಷ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಬ್ಯಾನ್ ಮಾಡೋಣ, ಒಂದು ವರ್ಷ ನಮ್ಮ ಇಡೀ ದೇಶದಲ್ಲಿ. ಅವಾಗ ಇಂಥ ತಗಡ್ ನನ್ನ ಮಕ್ಕಳೇನೆ ಬರೋದು. ಅಯ್ಯೋ ಏನಕ್ಕಪ್ಪ ಬ್ಯಾನ್ ಮಾಡಿದ್ರಿ? ನಾವು ಹೆಂಗಪ್ಪ ಬದುಕೋದು ಇವಾಗ? ನಮ್ಗೆ ಯಾರು ರೈಸ್ ಮಾಡೋರು ಇರೋದು? ಮುಂದಕ್ಕೆ ನೋಡೋಣ ಇನ್ನು ಎಂತೆಂಥ ತಗಡ್ ನನ್ನ ಮಕ್ಕಳಿದ್ದಾರೆ ಅಂತ. जब ऐसे कपड़े नहीं थे तो बलात्कार कहाँ होता था? नहीं पहले नहीं होते थे. क्यों अपनी बॉडी दिखाती? ಮೊದಲೆಲ್ಲ ರೇಪೇ ಆಗ್ತಿರ್ಲಿಲ್ವಂತೆ. ಓ ಮೈ ಗಾಡ್. ಲೆಟ್ಸ್ ವಾಚ್ ದಿಸ್ ಮ್ಯಾನ್. क्यों नहीं खाती? आदमी जोश में आ गया गलत काम कर जाता है. इन मर्दों को सिर्फ लड़कियों के कपड़ों से प्रॉब्लम नहीं है. सिगरेट भी पी रही हैं, शराब भी पी रही हैं, देखो सरेआम पी रही. इनके 5 6 फ्रेंड हैं. ಅಲ್ಲ, ನಾನು ಒಪ್ಕೋಬೇಕಾಗುತ್ತೆ ಈ ಪಾಯಿಂಟ್ನ. ನಮ್ಮ ರೈಸ್ ರಂಗನ್ನ ನೋಡಿದ್ರೆ ಅವ್ರು ಅದೊಂದೇ ಒಂದು ಪಾಯಿಂಟು ಚೆನ್ನಾಗಿ ಹೇಳಿದ್ರು ಇಡೀ ವಿಡಿಯೋಲಿ. ಹೇಳ್ಬೇಕಂದ್ರೆ, ವಿ ಡೋಂಟ್ ರೆಕಮೆಂಡ್ ಎನಿ ಒನ್ ಟು ಸ್ಮೋಕ್ ಆರ್ ಡ್ರಿಂಕ್. ಯಾ, ದಟ್ ಈಸ್ ಅ ನೈಸ್ ಪಾಯಿಂಟ್ ಟು ಬಿ ನೋನ್, ಟು ಬಿ ಹರ್ಡ್. ನೋಡೋಣ ನಮ್ಮ ರೈಸ್ ರಂಗ ಇನ್ನೇನೇನು ಹೇಳ್ತಾರೆ ಅಂತ. तो लड़कों का नशा करना गलत नहीं है, लड़कियों का नशा करना गलत है. अब देखिए, लड़का तो जाता है हर जगह, अकेला भी जाता है कहीं कमाने के लिए, मुंबई, कलकत्ता, मद्रास या विदेश. तो लड़कियां भी जा रही हैं आजकल. तो वही बात हुई, तभी तो ये सब हो रहा है. रात को 11 बजे 12 बजे मॉलों में घूमती है, मार्केटों में घूमती है. क्या मतलब है? अपना काम. ನಮ್ಮ ದೇಶ ಹೆಂಗಾಗಿದೆ ಅಂದರೆ, ಈಗ ಹುಡುಗಿಯರು ಹೆಣ್ಣುಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ. ಪೈಲಟ್ಸ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಸಿಂಗರ್ಸ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣುಮಕ್ಕಳಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಲುಕ್ ಎಟ್ ದಿಸ್ ಮ್ಯಾನ್.
ಇವನು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತ ನಾವು ಯೋಚಿಸಿದ್ರೆ, ನಮ್ಮ ದೇಶದವರು ಒಂದು ಕ್ರ್ಯಾಶ್ ಕೋರ್ಸ್ ಅಂತ ಇಡಬೇಕು, ಜೀವನದ ಮೌಲ್ಯದ ಕ್ರ್ಯಾಶ್ ಕೋರ್ಸ್. ಆಗ ನಮ್ಮ ದೇಶ ಏನಾಗುತ್ತೆ, ಉದ್ಧಾರ ಆಗುತ್ತೆ. ಯಾವ್ದ್ಯಾವ್ದೋ ಕ್ರ್ಯಾಶ್ ಕೋರ್ಸಸ್ ಮಾಡ್ತಾರೆ. ನನಗೆ ಡೌಟ್ ಆಗೋದೇನೆಂದರೆ, ಇವ್ರು ಯಾವ ಸ್ಕೂಲಿಂದ ಯಾವ ಕಾಲೇಜಿಂದ ಬರ್ತಾರೆ ಅನ್ನೋದೇ ನನಗೆ ಡೌಟ್ ಆಗುತ್ತೆ. ಯಾವ ಸ್ಕೂಲಿಂದ ಬರ್ತಾರೆ ಇವರೆಲ್ಲ, ಯಾರು ಹೇಳ್ಕೊಟ್ಟಿರ್ತಾರೆ? ಬಿಕಾಸ್ ಇವ್ರನ್ನ ನೋಡಿದ್ರೆ ಅವರೆಲ್ಲ ಫೇಲ್ ಆಗಿರೋದು ಜೀವನದಲ್ಲಿ, ನಾವುಗಳು ಫೇಲ್ ಆಗಿರೋದು. ಯಾಕಂದರೆ ವಿ ಹ್ಯಾವಂಟ್ ರೀಚ್ಡ್ ಔಟ್ ಟು ದೆಮ್, ವಿ ಹ್ಯಾವಂಟ್ ಟೋಲ್ಡ್ ದೆಮ್ ಎನಿಥಿಂಗ್ ಅಬೌಟ್ ಮಾರಲ್ ಎಥಿಕ್ಸ್. ಇವ್ರಿಗೆ ಎಥಿಕ್ಸ್ ಕಲಿಸಿಲ್ಲ ಅವ್ರಿಗೆ. ನಮ್ಮ ದೇಶ ಹಿಂಗೆ ಮುಂದೆ ಹೋಗ್ತಿದ್ರೆ ಪಕ್ಕ ಒಂದಲ್ಲ ಒಂದಿನ, ಈಗಾಗಲೇ ಕೆಲವು ಮೇಲಿರೋ ಪ್ರದೇಶಗಳಲ್ಲಿ ತುಂಬ ಎಕ್ಕುಟ್ಟೋಗಿದೆ. ನೋಡೋಣ ಮುಂದಕ್ಕೆ. काम करो अपने घर टाइम से पहुंचो, कोई बलात्कार का मतलब ही नहीं है। इन मर्दों ने अपने घर की औरतों की आज़ादी को छीन लिया है। मेरे घर में भी लड़कियां हैं तो पूरे कपड़ा पहन के रहती है, चुन्नी रखती है, सलवार समीज पहनती है। और अगर अपने मर्जी से वो बोलेगी हम अपने मनपसंद का कपड़ा पहनेंगे तो आप नहीं पहनने दीजिएगा? नहीं चलेगा ही नहीं हमारे घर में तो। Oh my God, man. आपने मतलब औरतों को अपने घर के बांध के रखा हुआ है। तभी तो हमारे घर सेफ है। ಅವ್ರ ಮನೆಯಲ್ಲಿ ಎಲ್ಲರೂ ಬೆಡ್ಶೀಟ್ ಹಾಕೊಂಡು ಓಡಾಡ್ತಾರೆ ಅನಿಸುತ್ತೆ ಪಕ್ಕ. ಮರೆ ಗರ್ಪೆ ನಮ್ಮ ಮನೆಯಲ್ಲಿ ಮನೆಯದಕ್ಕೆ ಎಲ್ಲರೂ ಬೆಡ್ಶೀಟ್ಗೆ ಹಾಕೊಂಡು ಓಡಾಡ್ತಿರ್ತಾರೆ, ಅದಕ್ಕೆ ನಾವು ಈ ಥರ ಇದ್ದೀವಿ ನೋಡಿ. ಇವ್ರಿಗೆ ಮಾಡ್ರನ್, ಇವರು ಕಲ್ಚರ್ ಅನ್ನೋ ಒಂದು ಪದನ ಹೇಗೆ ಮಿಸ್ಅಂಡರ್ಸ್ಟ್ಯಾಂಡ್, ಹೇಗೆ ಮಿಸ್ಯೂಸ್, ಹೇಗೆ ಮಿಸ್ಇಂಟರ್ಪ್ರಿಟ್ ಮಾಡ್ತಿದ್ದಾರೆ ಅಂದರೆ, ಕಲ್ಚರ್ ಅನ್ನೋ ಪದನ ಇವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಬಿನ್ ಟಾಟ್ ಇನ್ ದೇರ್ ಚೈಲ್ಡ್ಹುಡ್ ಡೇಸ್. ಯಾಕೆ ಇವ್ರು ಹಿಂಗೆ ಆಡ್ತಿದ್ದಾರೆ ಅನ್ನೋದೇ ನಮಗೆ ಒಂದು ಯಕ್ಷ ಪ್ರಶ್ನೆ ನಮ್ಮ ದೇಶದಲ್ಲಿ. ನೀವು ಮೊದಲಿನ ಕಾಲದ ಶಿಲಾ ಬಾಲಕಿಯರನ್ನು ನೋಡಿದ್ದೀರಾ? ಟೂರಿಸ್ಟ್ ಪ್ಲೇಸಲ್ಲಿ ನೋಡಿದ್ದೀರಾ ಶಿಲೆಗಳು? ನೀವಲ್ಲಿ ಬೆಡ್ಶೀಟ್ ಹಾಕೊಂಡಿರೋ ಶಿಲೆಗಳನ್ನ ನೋಡಲ್ಲ. ಇದು ಒಂದು ದೊಡ್ಡ ಗ್ರೇಟ್ ಎಕ್ಸಾಂಪಲ್. ಓ ಸಾರಿ, ನಾವು ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತಿದ್ವಿ ಅಲ್ಲ. Yeah. Okay. Whoa. Nice, man. Look at the artwork. Oh my God. I think people have gone crazy. ಇಂಡಿಯಾದಲ್ಲಿ ಪಕ್ಕ ಎಲ್ಲರೂ ಹುಚ್ಚರಾಗಿದ್ದಾರೆ. ಆಗಿನ ಕಾಲದಲ್ಲೇ ಎಲ್ಲರೂ ಮಾಡರ್ನ್ ಥಿಂಕರ್ಸ್ ಆಗಿದ್ರು. ಈಗಿನ ಕಾಲದಲ್ಲೇ ಈ ಥರ ನಾವುಗಳು ವಾಪಸ್ ಹೋಗ್ತಿದ್ದೀವಿ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಅರ್ಲಿ ಏಜಸ್. ನೋ, ಸಾರಿ, ದಿಸ್ ಇಸ್ ಆ್ಯಕ್ಚುಲಿ ದ ಫ್ಯೂಚರ್. ಅರ್ಲಿ ಏಜಸ್ ವರ್ ಬೆಟರ್ ದೆನ್ ಅಸ್. ಆಗೆಲ್ಲ ರಾಜನರ್ತಕಿಯರು ಏನು ಮಾಡ್ತಿದ್ರು? ಏನು ಬೆಡ್ಶೀಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಅವರೆಲ್ಲ. ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬೆತ್ತಲೆ ಆಗಿ ಹೋಗ್ತಾರೆ. ಆಗ ಎಲ್ಲ ನಗ್ತಾರೆ, ಎಲ್ಲ ಆಶ್ಚರ್ಯದಿಂದ ನೋಡ್ತಾರೆ, ನಗ್ತಾರೆ, ಎಲ್ಲ ಥರದ ರಿಯಾಕ್ಷನ್ಸು ಬರುತ್ತೆ. ಆಗ ಅಕ್ಕ ಮಹಾದೇವಿ ಹೇಳೋದು ಒಂದೇ, ನೋಡೋವರ ಕಣ್ಣಲ್ಲಿ ಇರುತ್ತೆ ನೋಟ ಅಂತ. ಹೂ ಡಸ್ ದ್ಯಾಟ್ ಇನ್ ದಿಸ್ ಮಾಡರ್ನ್ ಎರಾ? ಒಬ್ಬರನ್ನ ತೋರಿಸಿ ಆ ಧೈರ್ಯ. ಅದಕ್ಕೆ ಅವ್ರನ್ನ ಅಕ್ಕ ಮಹಾದೇವಿ ಅನ್ನೋದು. ದೇಶದಲ್ಲಿ ಹುಟ್ಟಿರೋದು ಅಂತ, ನಾಡಿನಲ್ಲಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ. ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಬಿನ್ ಲಿವಿಂಗ್ ಇನ್ ದ ಸೇಮ್ ಕಂಟ್ರಿ ಆಸ್ ಆಫ್ ಅಕ್ಕ ಮಹಾದೇವಿ. ಆದರೆ we have failed looking at these idiots. Let's watch. मैं साफ मना कर दूंगा कि ये नहीं पहन के जाओ। तो आपको नहीं लगता है आप उनका हक मार रहे हैं? नहीं नहीं, कोई हक नहीं मार रहा मैं उन्हें। इंडिया की जो संस्कृति है, जो तहजीब है इंडिया की, वो बता रहा हूँ मैं। Are you kidding me? ನಾನು ಇಷ್ಟೊತ್ತು ಹೇಳಿದ್ದು ಒಂಥರ ವೇಸ್ಟ್ ಮಾಡ್ಕೊಬಿಟ್ಟ ಅವನಿಗೆ ಕೇಳಿಸ್ತಿಲ್ಲ ಅನಿಸುತ್ತೆ. ಎಲ್ಲರೂ ಅವನಿಗೆ ಒಂದ್ಸರಿ ಫೋನ್ ಮಾಡ್ಬಿಟ್ಟು ಹೋಗಿರೋ, ಇಂಡಿಯಾದು ಸಂಸ್ಕೃತಿ ಕಂಡ್ರೋ, ಹುಡುಗಿರು ಏನಾರ ಆಚೆ ಬಂದರು ಈ ಥರ ಡ್ರೆಸ್ ಹಾಕ್ಕೊಂಡು ಅಷ್ಟೇ ಗುಣ್ಣಾನೆ ರೇಪ್ ಆಗೋಯ್ತಾರೆ ಎಲ್ಲರೂ. ದಿಸ್ ಗಾಯ್ ಇಸ್ ಅ ಫ್ಲಿಪ್ಪನ್ ಇಡಿಯಟ್. ಕಲ್ಚರ್ ಅಂತ ಇವ್ರಿಗೆ ಬ್ರೈನ್ ವಾಶ್ ಮಾಡಿದವ್ರೆ ಈಗೆಲ್ಲ ಸಿನಿಮಾಗಳಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಗ್ಲ್ಯಾಮರ್ ತೋರಿಸ್ಕೊಂಡು ಓಡಾಡ್ತಿದ್ರೆ ಇವ್ರುಗಳು ಬ್ರೈನ್ ವಾಶ್ ಆಗಿ ಇಲ್ಲೇ ಬಿದ್ದಿದ್ದಾರೆ. ಇವ್ರುಗಳು ಹಾಗೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ಹೌ ಇಟ್ಸ್ ಅ ರೇಸ್, ಲೈಫ್ ಇಸ್ ಅ ರೇಸ್. ಇವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ಹಿಂದೆ ಇಡ್ತಾರೆ, ಇವ್ರುಗಳು ಬ್ರೈನ್ ವಾಶ್ ಆಗಿ ಹಿಂದೆ ಇರ್ತಾರೆ. ಮುಂದೆ ಹೋಗೋರು ಹೋಗ್ತಾರೆ, ಇವ್ರ ತಲೆನ ಚೆನ್ನಾಗಿ ಕಲಸಿ ಮುದ್ದೆ ಥರ ಮಾಡಿ ಒಂದು ಮುದ್ದೆ ಥರ ಇಟ್ಬಿಟ್ಟು ಹೋಗ್ತಾರೆ. ಮುದ್ದೆಲಾರ ಮ್ಯಾಟ್ರ್ ಇರುತ್ತೆ, ಇವ್ರ ತಲೆಯಲ್ಲಿ ಅದೂ ಇರಲ್ಲ. साले घर से निकलने मत दो, घर की जो लक्ष्मी घर में रहती है, अच्छा रहता है। और ये तो कुछ भी नहीं था, इसके बाद ये पता चला कि रेप एक्चुअली कॉन्सेंशुअल होता है। वाह
What? Oh my god. Consensual. Oh my god. ಹಂಗಾರೆ ಹುಡುಗಿರೇ ಅವ್ರಾಗವ್ರೆ ಬನ್ರಪ್ಪ ರೇಪ್ ಮಾಡಿ ಬನ್ನಿ ಬನ್ನಿ ಅಂತ ಅನ್ಕೋತಿದ್ದಾರೆ ಅಂತ ನಮ್ಮ ಮಚಲ್ ಮ್ಯಾನ್ಗಳು ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. इस मोबाइल से हुआ। लड़कियां बाहर जा रही हैं, उनका पकड़ के रेप कर दिया जा रहा है, तो इसमें मोबाइल कहाँ से आया? नहीं नहीं देखो वो खुद करा रही हैं, कोई भी उठा गए रेप जो मतलब खुद नहीं करता। जबरदस्ती करके ही तो रेप होता है सर। जबरदस्ती कैसे हो जाएगा? मैं आपके ಹೌದು ಏನು ನೀವೇನು ನನ್ನ ಕರ್ಕೊಂಡು ಹೋಗ್ತೀವಿ? ಐ ಆಮ್ ಅ ಮ್ಯಾನ್, ದಟ್ಸ್ ವೈ ಯು ಕಾಂಟ್ ಟೇಕ್ ಮೀ. ಯು ಆಲ್ಸೋ ಕಾಂಟ್ ಟೇಕ್ ಅ ಗರ್ಲ್. ಇಟ್ಸ್ ನಾಟ್ ಪಾಸಿಬಲ್ ಟು ಫೋರ್ಸ್ ಅ ಗರ್ಲ್ ಟು ಅ ರೇಪ್. ಇಟ್ಸ್ ನಾಟ್ ಪಾಸಿಬಲ್ ಮ್ಯಾನ್. ಪ್ರಿಯಾಂಕಾ ರೆಡ್ಡಿ ಬನ್ನಿ ರೇಪ್ ಮಾಡಿ ಅಂತಾನೆ ಅವರೇ ಕರ್ಸ್ಕೊಂಡ್ರು ನೋಡಿ. ದೀಸ್ ಗೈಸ್ ಮ್ಯಾನ್, ಐ ಮೀನ್ ಆರ್ ಯು ಕಿಡಿಂಗ್ ಮೀ? ಮೈ ಗಾಡ್. ನಿರ್ಭಯ ರೇಪ್ ಕೇಸೆಲ್ಲ ಹಾಗೆ ಅವರೇ ಮಾಡಿಸ್ಕೊಂಡಿದ್ದು. ಚಾನ್ಸೇ ಇಲ್ಲ. ಅದರಲ್ಲಿ 16 ವರ್ಷದ ಹುಡುಗನೇ ತುಂಬ ಕ್ರೂರಿಯಾಗಿದ್ದ ಆ ಒಂದು ರೇಪ್ ಕೇಸ್, ನಿರ್ಭಯ ರೇಪ್ ಕೇಸ್. ದಿಸ್ ಇಸ್ ಹೌ ಇಂಡಿಯಾ ಹ್ಯಾಸ್ ಬಿಕಮ್ ಕ್ರೇಜಿ. ಐ ಮೀನ್ I don't know. नहीं हो सकता ये, उसका राजी प्यार भी चलता है। तालियां बेटा दोनों एक तरफ से बजती है, एक तरफ से नहीं बजेगी। जिस लड़की को जला दिया, उसका रेप करके, उसमें उस लड़की की गलती कैसे हो सकती है? हो सकता है उसकी ये गलती है, उसने कुछ कपड़े ऐसे पहन रखे हो। मतलब ये जो बलात्कार हो रहा है ये लड़कियां खुद भी करवा रही हैं। आप देख लो सब समझदार हैं। आपको क्या लगता है ऐसे मर्द महिलाओं की इज्जत नहीं करते? बहुत ಇವ್ರನ್ನೆಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಬೇಗ ಯಾರ ಇದ್ದರೆ ಇವ್ರನ್ನ ಜೈಲಿಗೆ ಹಾಕಿ ಪ್ಲೀಸ್. ಇವ್ರ ಮನೇಲಿ ಹೆಣ್ಮಕ್ಳು ಹೆಂಗಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಿದೆ, ಆತಂಕ ಆಗ್ತಿದೆ. ಕಮ್ ಆನ್ ಮ್ಯಾನ್, ಓ ಮೈ ಗಾಡ್. ಆ ಹೆಣ್ಮಕ್ಳನ್ನ ಸೇವ್ ಮಾಡ್ರೋ ಯಾರ. ಓ ಮೈ ಗಾಡ್. इज्जत करते हैं, जरा सुनिए, आप महिलाओं की काफी इज्जत करते हैं? देखो बिल्कुल जो महिला है वही इस सृष्टि की देवी है। हाँ, महिलाओं का हम सम्मान करते हैं। लड़कियां उनकी भी इज्जत करना अच्छा लगता है। आपको भी लगता होगा सर, आप महिलाओं की बहुत इज्जत करते हैं? बिल्कुल करता हूँ सर, आप जैसे इज्जत करने वाले भरे पड़े हैं समाज में, होना भी चाहिए भैया सबके लिए। Oh my God. ನಮ್ಮ ದೇಶ ಅಲ್ಲೋಲ ಕಲ್ಲೋಲ ಸ್ಥಿತಿಯಲ್ಲಿದೆ. ಇವ್ರುಗಳು ಈ ಥರ ಮಾತಾಡ್ತಿದ್ದಾರೆ. ಕಲ್ಚರ್ ಅನ್ನೋ ಪದನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಇವರು. ಇವ್ರಿಗೆಲ್ಲ ಒಂದು ಬುದ್ಧಿ ಹೇಳುವಂತಹ ಸಮಯ ಸಂದರ್ಭ ಎಲ್ರಿಗೂ ಬಂದಿದೆ. ಇಂಥವ್ರನ್ನ ಇಬ್ಬರನ್ನಾರ ಎಜುಕೇಟ್ ಮಾಡಿ ಜೀವನದಲ್ಲಿ ಸಾರ್ಥಕ ಆಗುತ್ತೆ ನಮ್ಮ ಜೀವನ. ಯಾಕಂದರೆ ಇಂಥವ್ರನ್ನ ಎಜುಕೇಟ್ ಮಾಡಲೇಬೇಕು, ಇಲ್ಲಾಂದರೆ ನಮ್ಮ ದೇಶ ಹಾಳಾಗುತ್ತೆ, ಹಾಗೆ ನಮ್ಮ ದೇಶ ಎಕ್ಕುಟ್ಟೋಗುತ್ತೆ. ऐसी इज्जत करने वाले मर्द ये समझ ही नहीं पाते कि इस रेप कल्चर में वो एक पार्ट ऑफ द प्रॉब्लम है। इस इज्जत में औरत को घर में बंद कर दिया जाता है, उसकी आरती उसकी पूजा की जाती है, पर उसके बेसिक राइट्स को एक्नॉलेज नहीं किया जाता कि वो जहाँ चाहे घूम सके, जिससे चाहे मिल सके, जो चाहे पहन सके। उसे अपनी इज्जत को ढोने वाला एक टोकरा समझा जाता है, उसे एक सामान समझा जाता है। दिस इज शहबाज अंसार रिपोर्टिंग फॉर द प्रिंट. Obviously we are objectifying women in India, and women are getting raped according to the statistics in every 16 minutes. So according to my calculations, ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಒಂದು ರೇಪ್ ಆಗಿರುತ್ತೆ ಇಂಡಿಯಾಲಿ. ಯಾರ ಹುಡುಗಿನ ಪ್ಲೀಸ್ ಸೇಫ್ ಮಾಡಿ. ಪೊಲೀಸರು ತುಂಬ ಜನ ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಜನ ಒಳ್ಳೆ ಪೊಲೀಸರಿದ್ದಾರೆ ನಮ್ಮ ಕಂಟ್ರಿಯಲ್ಲಿ. ತುಂಬ ಜನ ಒಳ್ಳೆ ಪೊಲೀಸರಿದ್ದಾರೆ, ತುಂಬ ಜನ ಕೆಟ್ಟ ನನ್ನ ಮಕ್ಕಳು ಇರ್ತಾರೆ, ತುಂಬ ಜನ ಎಕ್ಕುಟ್ ನನ್ನ ಮಕ್ಕಳು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಜೀವನ ಅಂದರೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ನಮ್ಮ ದೇಶದ ಪಾಪ್ಯುಲೇಷನ್ ಪ್ರಕಾರ ಪ್ರತಿ ಒಂದು ರೋಡ್ಗೂ 4 ಜನ ಪೊಲೀಸರು ಇರಬೇಕು, ಅವ್ರಿಗೆ ಫೆಸಿಲಿಟೀಸ್ ಕೊಡಬೇಕು ಪ್ರೊಟೆಕ್ಟ್ ಮಾಡೋಕ್ಕೆ. ಇಲ್ಲಾಂದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ ನಮ್ಮ ದೇಶದಲ್ಲಿ. ಕೆಲವರು ಪೊಲೀಸರೇ ದೇ ಆರ್ ನಾಟ್ ವರ್ತ್ ಟು ದ್ಯಾಟ್ ಪೋಸ್ಟ್, ದೇ ಆರ್ ನಾಟ್ ವರ್ದಿ ಟು ದ್ಯಾಟ್ ಪೋಸ್ಟ್. ಸಮ್ ಪೀಪಲ್, and there are some great policemen and we say hats off to them. But then ಕೆಲವು ಪೊಲೀಸರು ತುಂಬ ಕೆಟ್ಟ ನನ್ನ ಮಕ್ಕಳಿರ್ತಾರೆ. ಯಾಕಂದರೆ ನಾನು ಪ್ರಿಯಾಂಕಾ ರೆಡ್ಡಿ ಕೇಸ್ನಲ್ಲಿ ನೋಡ್ದಂಗೆ ನನಗೇನೋ ಒಂದು ಕೇಳ್ಪಟ್ಟೆ. ಏನಂದರೆ ಅವರ ಫ್ಯಾಮ್ಲಿದವರು ಹೋಗಿ ಪೊಲೀಸರಿಗೆ ಹೇಳಿದಾಗ ಅವರು ಕೊಟ್ಟಿದ್ದ ಉತ್ತರ, ಯಾರ ಜೊತೆನೂ ಹೋಗಿರ್ಬೋದು ಬಿಡಿ, ಬರ್ತಾರೆ, ಶಿ ವುಡ್ ಹ್ಯಾವ್ ವೆಂಟ್ ವಿತ್ ಸಮ್ ಒನ್, ಶಿ ವಿಲ್ ಕಮ್ ಎವೆಂಚುವಲಿ. ದಿಸ್ ಇಸ್ ವಾಟ್ ದ reply was. We got ಅವ್ರು ಸಸ್ಪೆಂಡ್ ಆಗಿದ್ದಾರೆ. ಎಸ್, ದಟ್ ಈಸ್ ದ ಬಿಗ್ಗೆಸ್ಟ್
ದಟ್ ಇಸ್ ದ ಮೈಲ್ ಸ್ಟೋನ್ ಡಿಸಿಷನ್ ದಟ್ ಸಮ್ಮನ್ ಹ್ಯಾಸ್ ಟೇಕನ್. ಅವ್ರನ್ನ ಸಸ್ಪೆಂಡ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಯಾಕಂದರೆ ಅಶೋಕ ಚಕ್ರದ ಮೇಲಿರೋ 4 ಸಿಂಹಗಳಲ್ಲಿ ಕಾಣದೇ ಇರೋ ಸಿಂಹನೇ ಈ ಪೊಲೀಸ್. ಅವರೇ ತುಂಬ ದೊಡ್ಡ ಮನುಷ್ಯರು, ಅವ್ರುಗಳೇ ನಮ್ಮೆಲ್ಲರೂ ಪ್ರೊಟೆಕ್ಟ್ ಮಾಡಬೇಕು. ಬಟ್ ಪ್ರಿಯಾಂಕಾ ರೆಡ್ಡಿಗೆ ಆಗಿದ್ದು ಅನ್ಯಾಯ. ಹಾಗೆ ಆ್ಯಸ್ ವಿ ನೋ ಇನ್ ಉತ್ತರ ಪ್ರದೇಶ್ ಏನಾಯಿತು, ಮನೀಷಾ ವಾಲ್ಮೀಕಿ ಅನ್ನೋ ಹೆಣ್ಮಗುಗೆ ಏನಾಯಿತು, ಆ ತಾಯಿಗೆ ಆಗಿದ್ದು ರೇಪ್ ಬಿಟ್ಟು ಬೇರೆ ಏನೂ ಅಲ್ಲ. ಆ ತಾಯಿಗಾಗಿದ್ದ ರೇಪ್, ಆ ಹುಡುಗಿಗೆ ಅನ್ಯಾಯ ಆಗಿದೆ. ಯಾವುದೋ ಒಂದು ದಿಕ್ಕಿಗೆ ತಿರುಗಿಸುವಂತಹ ಪೋಸ್ಟ್ಗಳನ್ನ ನೋಡಬೇಡಿ. ಆ ತಾಯಿಗಾಗಿದ್ದ ರೇಪ್ ಬಿಟ್ಟು ಬೇರೆ ಏನೂ ಆಗಿಲ್ಲ. ಆ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೇ ಆಗುತ್ತೆ, ಆಗಲೇಬೇಕು. ಅಲ್ಲಿ ತನಕ ನಾವು ಯಾರೂ ಸುಮ್ಮನೆ ಇರಬಾರ್ದು. ಇಂಡಿಯಾ ಹ್ಯಾಸ್ ವೆನ್ ಟು ಅ ಸ್ಟೇಟ್ ವೇರ್ ವಿ ಹ್ಯಾವ್ ಟು ಪ್ಲೀ ಫಾರ್ ಜಸ್ಟಿಸ್. ಏನೂ ಮಾಡೋಕ್ಕಾಗಲ್ಲ, ಇಂಥ ಪ್ರದೇಶದಲ್ಲಿ ಇದ್ದೀವಿ. ಬಿಕಾಸ್ ಇಂಡಿಯಾ ಈಸ್ ಅ ಫೇಲ್ಯೂರ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 16 ನಿಮಿಷಕ್ಕೊಂದು ರೇಪ್ ಆಗುತ್ತೆ ಅಂದರೆ ಇಂಡಿಯಾ ಈಸ್ ಆ್ಯಕ್ಚುಲಿ a very big failure. I'm sorry folks. Yeah, there are some posts which will misguide you, which will mislead you. ಆ ಒಂದು ಪೋಸ್ಟ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ದಿಸ್ ಈಸ್ ಒನ್ ಸಚ್ ಪೋಸ್ಟ್. ಈ ಥರ ಪೋಸ್ಟ್ಗಳನ್ನ ನೋಡಬೇಡಿ, ಈ ಥರ ಪೋಸ್ಟ್ಗಳನ್ನ ಫಾಲೋ ಮಾಡಬೇಡಿ. ಓ ಮೈ ಗಾಡ್, ವಾಟ್! ಒಂದು ಹೆಣ್ಣುಮಗುಗೆ ಕೊಡ್ತಿರ್ತಕ್ಕಂತಹ ಬೆಲೆ ಇದು. ಬಟ್ ಐ ಲೀವ್ ಇಟ್ ಆನ್ ಯು ಟು ಡಿಸೈಡ್ ಇಫ್ ಶಿ ವಾಸ್ ಆ್ಯಕ್ಚುಲಿ ರೇಪ್ಡ್ ಆರ್ ಇಟ್ ಈಸ್ ಜಸ್ಟ್ ಅನದರ್ ಕೇಸ್ ಆಫ್ ಡರ್ಟಿ ಪಾಲಿಟಿಕ್ಸ್. ಇದು ಡರ್ಟಿ ಪಾಲಿಟಿಕ್ಸ್ ಆದರೆ ದಿಸ್ ಇಸ್ ನಥಿಂಗ್ ಬಟ್ ಡಿಸ್ಕ್ರಿಮಿನೇಷನ್. ಇದು ಡಿಸ್ಕ್ರಿಮಿನೇಷನ್. ಇಂಥ ಪೋಸ್ಟ್ಗಳು ಇನ್ನೂ ಹರಿದಾಡುತ್ತೆ. ಇಂಥ ಪೋಸ್ಟ್ಗಳು 7,000 ಜನ ನೋಡಿದ್ದಾರೆ ಅಂದರೆ ಇದನ್ನು ಶೇರ್ ಮಾಡಿರೋರು ಇನ್ನೆಂಥವ್ರು ಇರ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಎನಿವೇಸ್, 7,000 ಜನ ಇಸ್ ಅನ್ಅಕ್ಸೆಪ್ಟಬಲ್. ಪ್ಲೀಸ್ ಡೋಂಟ್ ಡಿವಿಯೇಟ್ ಯುವರ್ ಸೆಲ್ಫ್ ಫ್ರಮ್ ದ ಕೇಸ್. ದಿಸ್ ಇಸ್ ಟ್ರ್ಯಾಜಿಡಿ ಆ್ಯಂಡ್ ದಿಸ್ ಇಸ್ ನಾಟ್ ರೈಟ್. ಏನೇ ಆಗಲಿ, ನಾವಿರೋದು ಇಂಡಿಯಾದಲ್ಲೇ. ಸೊ ನಾವು ಇಂಥ ಜನರನ್ನು ಒಳ್ಳೆ ದಿಕ್ಕಕ್ಕೆ ಕರ್ಕೊಂಡು ಹೋಗೋಣ. ಇಂಥ ಅನ್ಎಜುಕೇಟೆಡ್ಸ್ನ, ಇಲ್ಲಿಟ್ರೇಟ್ಸ್ನ ಲಿಟರೇಟ್ಸ್ ಆಗಿ ಮಾಡೋಣ. ಒಂದು ಹೆಣ್ಣುಮಗುಗೆ ಓದಿಸಿ ಬೆಳೆಸಿ, ಹಾಗೆ ಗಂಡು ಮಕ್ಕಳನ್ನು ಎಜುಕೇಟ್ ಮಾಡಿ, ಅವ್ರಿಗೆ ಹುಡುಗಿರನ್ನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಹೇಗೆ ಮಾತಾಡಿಸ್ಬೇಕು, ಹೇಗೆ ಕನ್ಫ್ರಂಟ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡಿ. ಯಾಕಂದರೆ ಎಲ್ಲರೂ ಹುಡ್ತಾ ರೋಮಿಯೋಗಳಾಗಿರಲ್ಲ, ಎಲ್ಲರೂ ಹುಡ್ತಾ ದ ಲೇಡೀಸ್ ಮ್ಯಾನ್ ಆಗಿರಲ್ಲ. ದೇರ್ ಆರ್ ಸಮ್ criminal minded people and I don't know what to call them. So yeah, hopefully we will learn in the future. I haven't lost hope on India because India is the motherland. ಒಳ್ಳೆ ಜನರಿಗೆ ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಬಯಸಿ, ಹಾಗೆ ಮೀಡಿಯಾ ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕು. फ्रेंड वो देखो आपके सामने बैठी हुई, क्या होगा इनके साथ? पर उनके साथ कुछ हो जाए तो ये सही है. हर किसी का माइंड खराब होता है, किसी का भी हो. तो जिन लोगों का माइंड खराब हो रहा है उनकी गलती नहीं है, उस लड़की की गलती है. ಇವನ ಮೈಂಡ್ ಆಗಲೇ ಖರಾಬ್ ಆಗಿದೆ. ಈ ಒಂದು ಎಪಿಸೋಡ್ನ ನಾವು ಸಂಚಿ ಹೊನ್ನಮ್ಮರವರು ಬರೆದಿರ್ತಕ್ಕಂತಹ ಹದಿಬದೆಯ ಧರ್ಮ ಅದರಿಂದ ಒಂದೆರಡು ಸಾಲುಗಳನ್ನ ಹೇಳ್ತೀನಿ. ಪೆಣ್ಣೆಂದೇತಕ್ಕೆ ಬೀಳುಗಳೆಯುವರಿ, ಕಣ್ಣು ಕಾಣದ ಗಾವಿಲರೆ, ಪೆಣ್ಣಲ್ಲವೇ ನಿಮ್ಮ ಹೆತ್ತ ತಾಯಿ, ಪೆಣ್ಣಲ್ಲವೇ ನಿಮ್ಮ ಪೊರೆದವಳು ಅಂತ ಹೇಳಿ ಈ ಎಪಿಸೋಡ್ನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೋಸ್ಟ್ ಆಫ್ ಆಲ್ ಕೀಪ್ ಸಿಂಗಿಂಗ್. ಲೆಟ್ಸ್ ಗೋ.